ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಅಲರ್ಟ್ ಕನ್ನಡ. ರಾಜ್ಯದ ಲಕ್ಷಾಂತರ ತಾಯಂದಿರಿಗೆ, ಸಹೋದರಿಯರಿಗೆ ಇವತ್ತು ಒಂದು ಬಹುದೊಡ್ಡ ಸಂತಸದ ಸುದ್ದಿ ಬಂದಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ತುಂಬಾ ದಿನಗಳಿಂದ ಕಾಯುತ್ತಿದ್ದವರಿಗೆ ಸರ್ಕಾರ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಸರ್ಕಾರ ಈಗ ಒಟ್ಟಿಗೆ 2 ಕಂತಿನ ಹಣ ಅಂದ್ರೆ 25 ಮತ್ತು 26ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆ. ಇದರ ಒಟ್ಟು ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 4,000 ರೂಪಾಯಿ. ಹೌದು ಸ್ನೇಹಿತರೆ, ಒಂದೇ ಬಾರಿ 4,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಇದೀಗ ಪ್ರಶ್ನೆ ಏನಂದ್ರೆ, ನಿಮ್ಮ ಜಿಲ್ಲೆಗೆ ಹಣ ಬಂದಿದೆಯಾ? ಯಾವ ಜಿಲ್ಲೆಗಳಿಗೆ ಈಗಾಗಲೇ ಹಣ ಜಮೆ ಆಗಿದೆ? ಯಾವ ಜಿಲ್ಲೆಗಳಿಗೆ 25 ಮತ್ತು 26ನೇ ಕಂತಿನ ಒಟ್ಟು 4,000 ರೂಪಾಯಿ ಹಣ ಬರುತ್ತಿದೆ? ಹಣ ಯಾವಾಗ ಬರುತ್ತೆ? ಹಣ ಬರದೇ ಇದ್ರೆ ಏನ್ ಮಾಡಬೇಕು? ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ? ಎಲ್ಲ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ಕೂಡ ನೋಡಿ, ಯಾಕಂದ್ರೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಧಿಕೃತ ಮಾಹಿತಿಯನ್ನ ಒಳಗೊಂಡಿರುವಂತಹ ವಿಡಿಯೋ ಇದಾಗಿರುತ್ತೆ. ಬನ್ನಿ ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ. ವೀಕ್ಷಕರೇ ನೋಡಿ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಅಧಿಕೃತವಾಗಿ ಒಳಗೊಂಡಿರುವಂತಹ ಮಾಹಿತಿ ಇಲ್ಲಿದೆ. ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕೃತವಾಗಿ ತಿಳಿಸಿದ್ದಾರೆ. ಅವರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 25 ಮತ್ತು 26ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಕೆಲವು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಈ ಹಣ ಬಾಕಿ ಉಳಿದಿತ್ತು. ಆದರೆ ಈಗ ಸರ್ಕಾರ ಈ ಸಮಸ್ಯೆಯನ್ನ ಪರಿಹರಿಸಿ 2 ಕಂತಿನ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡಿದೆ. ಅಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ನಿಮಗೆ ಬರ್ತಾ ಇತ್ತಲ್ವಾ? ಈ ಬಾರಿ 4,000 ರೂಪಾಯಿ ಹಣ ಬರುತ್ತೆ ವೀಕ್ಷಕರೇ. ಅಂದ್ರೆ 25ನೇ ಕಂತು 2,000 ರೂಪಾಯಿ ಮತ್ತು 26ನೇ ಕಂತಿನ 2,000 ರೂಪಾಯಿ. ನೋಡಿ, 26ನೇ ಕಂತಿನ ಹಣನೂ ಸೇರಿ ಹಾಗೆ 25ನೇ ಕಂತಿನ ಹಣವನ್ನ ಒಳಗೊಂಡಿರುವಂತೆ 2,000 ಮತ್ತೆ 2,000 ಟೋಟಲ್ ಆಗಿ 4,000 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಇದೀಗ 4,000 ರೂಪಾಯಿ ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಇದಕ್ಕಾಗಿ ನೀವು ಯಾವುದೇ ಅರ್ಜಿ ಹಾಕಬೇಕಾಗಿಲ್ಲ, ಯಾವುದೇ ಕಚೇರಿಗೂ ಕೂಡ ಹೋಗಬೇಕಾಗಿಲ್ಲ. ಸ್ವಯಂಚಾಲಿತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಇದು ಜಮೆ ಆಗುತ್ತೆ. ಆದ್ರೆ ಇಲ್ಲಿ ನಿಮಗೆ ಈ ಒಂದು ಗುಡ್ ನ್ಯೂಸ್ ಗೊತ್ತಿರಬೇಕು. ಅದೇನಂತ ತಿಳಿಸಿಕೊಡ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ. ಮತ್ತು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇಲ್ಲಿ ಅತ್ಯಂತ ಪ್ರಮುಖವಾದಂತಹ ಮಾಹಿತಿ ಬಂದಿದೆ. ಇದೀಗ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ 4,000 ರೂಪಾಯಿ ಹಣ ಜಮೆ ಆಗುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಹೌದು ಸ್ನೇಹಿತರೆ, ಹಲವಾರು ಫಲಾನುಭವಿಗಳ ಖಾತೆಗೆ ಈಗಾಗಲೇ 4,000 ರೂಪಾಯಿ ಹಣ ಕ್ರೆಡಿಟ್ ಆಗಲು ಶುರುವಾಗಿದೆ. ಆದರೆ ಇಲ್ಲಿ ಕೆಲವರು ಈಗಾಗಲೇ ಮೆಸೇಜ್ ಬಂದಿದೆ, ಹಣ 4,000 ರೂಪಾಯಿ 25ನೇ ಕಂತಿನ 2,000 ರೂಪಾಯಿ ಹಣ ಬಂದಿದೆ ಮತ್ತು 26ನೇ ಒಂದು 2,000 ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಬಂದಿರುವಂತಹ ಒಂದು ಮೆಸೇಜ್ ಕೂಡ ಬಂದಿದೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಮಹಿಳೆಯರು ಕೂಡ ತಿಳಿಸಿದ್ರು, ನಮಗೆ 24, 25 ಮತ್ತು 26 ಒಟ್ಟಿಗೆ 6,000 ರೂಪಾಯಿ ಹಣ ಕೂಡ ಬಂದಿದೆ ಅಂತ. ಆದರೆ ಇಲ್ಲಿ ಅವರಿಗೆ 24ನೇ ಕಂತಿನ ಹಣ ಬಂದಿದ್ದಿಲ್ಲ, ಅದನ್ನ ಸೇರ್ಬಿಟ್ಟು 6,000 ರೂಪಾಯಿ ಹಣ ಬಂದಿದೆ. ಅಂದ್ರೆ 2,000, 2,000, 2,000 ಈ ರೀತಿಯಾಗಿ 6,000 ರೂಪಾಯಿ ಹಣ ಅವರಿಗೆ ಬಂದಿದೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಹಳಷ್ಟು ಜನರಿಗೆ, ನಾನು ಕೂಡ ತುಂಬಾ ರಿಸರ್ಚ್ ಮಾಡಿದ್ದೆ, ಬಹಳಷ್ಟು ಜನರಿಗೆ 25ನೇ ಕಂತಿನ ಹಣ ಬಂದಿದ್ದಿಲ್ಲ ಮತ್ತು 26ನೇ ಕಂತಿನ ಹಣದ ಸರದಿಯಾಗಿದ್ರಿಂದ ಈ ಹಣನು ಕೂಡ ಬಂದಿದ್ದಿಲ್ಲ. ಇದೀಗ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಕೆಲವೊಂದಿಷ್ಟು ಮಹಿಳೆಯರಿಗೆ ಕ್ರೆಡಿಟ್ ಆಗಿದೆ. ಯಾವ ಜಿಲ್ಲೆಗಳಿಗೆ ಅಂತ ತಿಳಿಸಿಕೊಡ್ತಾನೆ. ಹಾಗೆ 26ನೇ ಕಂತಿನ ಹಣನೂ ಕೂಡ ಅವರಿಗೆ ಕ್ರೆಡಿಟ್ ಆಗಿದೆ. ಯಾವ ಜಿಲ್ಲೆಗಳು ಅಂತ ಕೂಡ ತಿಳಿಸಿಕೊಡ್ತಾನೆ. 25 ಮತ್ತು 26 ನೋಡಿ, ಅವರಿಗೆ ಮೆಸೇಜ್ ಕೂಡ ಬಂದಿದೆ. ಇದು 25 ಮತ್ತು 26ನೇ ಕಂತಿನ ಹಣವಾಗಿದೆ ವೀಕ್ಷಕರೇ. ಹೀಗಾಗಿ ನಿಮ್ಮ ಖಾತೆಯನ್ನ ತಪ್ಪದೆ ಚೆಕ್ ಮಾಡಿ ಮತ್ತು ಬ್ಯಾಂಕ್ ಮೆಸೇಜ್ ಅನ್ನ ಚೆಕ್ ಮಾಡಿ, ಡಿಬಿಟಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ. ನಿಮಗೂ ಕೂಡ ಹಣ ಬಂದಿರಬಹುದು. ಯಾಕಂದ್ರೆ ಕೆಲವರಿಗೆ ಮೆಸೇಜ್ ಬರೋದಿಲ್ಲ ಹಣ ಬಂದಿದೆ ಅಂತ, ಮತ್ತು ಕೆಲವರ ಬಳಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಕೂಡ ಇರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡಿ, ಒಂದು ಹೆಲ್ಮೆಟ್ ಆದ್ರೂ ಕೊಡಿ ಅಥವಾ ಬ್ಯಾಂಕ್ ನಲ್ಲಿ ಚೆಕ್ ಮಾಡಿ, ಅಥವಾ ನಿಮ್ಮ ಒಂದು ಫೋನ್ ಲಿಂಕ್ ಆಗಿತ್ತು ಅಂತಂದ್ರೆ ಒಂದು SMS ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಚೆಕ್ ಆಗುತ್ತೆ. ಚೆಕ್ ಮಾಡಿ, ಹಣ ಬಂದಿದ್ರೆ ದಯವಿಟ್ಟು ಕೆಳಗಡೆ ತಿಳಿಸಿ. ಇದೀಗ ಬನ್ನಿ, ಯಾವ ಯಾವ ಜಿಲ್ಲೆಗಳಿಗೆ ವೀಕ್ಷಕರೇ ನಾವು ಕೊಡುವಂತಹ ಜಿಲ್ಲೆಗಳ ಮಾಹಿತಿ ತುಂಬಾನೇ ರಿಸರ್ಚ್ ಮಾಡಿ ಕೊಡಲಾಗುವಂತಹ ಜಿಲ್ಲೆಗಳಿದಾಗಿರ್ತವೆ. ನೀವು ಅನೇಕ ರೀತಿ ಜಿಲ್ಲೆಗಳ ಮಾಹಿತಿಯನ್ನು ನೋಡಿರ್ತೀರಾ, ದಿನವೂ ಕೂಡ ಅದೇ ವಿಡಿಯೋನ ನೀವು ನೋಡಿರ್ತೀರಾ. ಹಾಗಾಗಿ ಇಲ್ಲಿ ನಿಮಗೆ ಬೇಸರ ಆಗುತ್ತೆ, ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ವಲ್ಲ, ಜಿಲ್ಲೆಗಳ ಲಿಸ್ಟ್ ಅನ್ನ ಹೇಳ್ತಾ ಇದ್ದಾರೆ ಅಂತ. ಆದರೆ ನೀವೇನಾದರೂ ನಮ್ಮ ವೀಕ್ಷಕರು ಆಗಿದ್ರೆ, ನೀವು ಅಪ್ಡೇಟ್ ಅಲರ್ಟ್ ಕನ್ನಡದ ವೀಕ್ಷಕರಾಗಿದ್ರೆ ನೀವು ನಂಬ್ತೀರಾ ನಮ್ಮ ಒಂದು ಚಾನೆಲ್. ಅಷ್ಟೇ ಅಲ್ಲದೆ ನಮ್ಮ ಒಂದು ಜಿಲ್ಲೆಗಳ ಮಾಹಿತಿಯನ್ನು ಕೂಡ ನೋಡಿ ವೀಕ್ಷಕರೇ. ಇದೀಗ ಅತ್ಯಂತ ಮುಖ್ಯವಾದ ಜಿಲ್ಲೆಗಳ ಅಪ್ಡೇಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಕೆಳಗಿನ ಜಿಲ್ಲೆಗಳಲ್ಲಿ ಈಗಾಗಲೇ ಹಣ
ಜಮೆ ಆಗಲು ಪ್ರಾರಂಭವಾಗಿದೆ. ಹೌದು ವೀಕ್ಷಕರೇ, ತುಂಬಾ ಜಿಲ್ಲೆಗಳಿದಾವೆ. ಇದರಲ್ಲೂ ಏನಂತಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಒಂದು ರೀತಿಯಾಗಿ ಅಪ್ಡೇಟ್ ಇದ್ರೆ, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇನ್ನೊಂದು ರೀತಿಯ ಅಪ್ಡೇಟ್ ಇದೆ. ಅದೇನಂತ ತಿಳಿಸಿಕೊಡ್ತಾನೆ ನೋಡಿ. ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬಿಲ್ಲಿಂಗ್ ಪ್ರೊಸೆಸ್ ಮತ್ತು ಡಿಬಿಟಿ ಪ್ರೊಸೆಸ್ ಇನ್ನೂ ಕೂಡ ನಡೀತಾ ಇದೆ ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳ ಅಪ್ಡೇಟ್ ಬಗ್ಗೆನೂ ಕೂಡ ತಿಳಿಸ್ತಾನೆ. ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಪ್ಡೇಟ್ ಅನ್ನು ಕೂಡ ತಿಳಿಸ್ತಾನೆ. ಸರ್ಕಾರದ ಮಾಹಿತಿಯ ಪ್ರಕಾರ ಈ ಒಂದು ಅಪ್ಡೇಟ್ ಆಗಿರುತ್ತೆ. ಆದ್ರೂ ಕೂಡ ಇದು ಅಧಿಕೃತವಾಗಿ ಎಲ್ಲೂ ಕೂಡ ಪ್ರಕಟಿಸಲಾಗಿಲ್ಲ. ನಾವು ತುಂಬಾ ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಇದಾಗಿರುತ್ತೆ. ನೋಡಿ, ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಪ್ರಮುಖವಾದಂತಹ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇನ್ನೂ ಕೆಲವು ತಿಂಗಳ ಹಣ ಬಾಕಿ ಇದೆ, ಆದರೆ ಈಗ 25 ಮತ್ತು 26ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಮುಂದಿನ ದಿನಗಳಲ್ಲಿ 27ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತವೆ. ಇವುಗಳನ್ನು ಕೂಡ ಬಿಡುಗಡೆ ಮಾಡಲಾಗುತ್ತದೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ, ಬ್ಯಾನ್ ಆಗುತ್ತೆ, ಡಿಲೀಟ್ ಆಗುತ್ತೆ ಅಂತ ಅನೇಕ ರೀತಿಯ ಇನ್ಫಾರ್ಮೇಶನ್ ಅನ್ನು ನೀವು ಕೇಳಿರ್ತೀರಾ. ಆದರೆ ಈ ರೀತಿ ನೀವು ನಂಬೇಡಿ ಅಂತ ಸ್ವತಃ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಇವಾಗ ಬನ್ನಿ ವೀಕ್ಷಕರೇ, ಯಾವ ಜಿಲ್ಲೆಗಳಿಗೆ ಅಂದ್ರೆ ಈ ಜಿಲ್ಲೆಗಳಿಗೆ ಆಲ್ರೆಡಿ ಪ್ರಾರಂಭವಾಗಿದೆ ಮತ್ತು ಈ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಯಾವ ಜಿಲ್ಲೆಗಳಿಗೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಗೆ, ಮೈಸೂರು ಜಿಲ್ಲೆಗೆ, ಬೆಂಗಳೂರು ನಗರ ಜಿಲ್ಲೆಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮತ್ತು ಬೆಂಗಳೂರು ಉತ್ತರ ಕಡೆಯ ಜಿಲ್ಲೆಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ. ಈ ಒಂದು ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಜಮೆ ಆಗಲು ಪ್ರಾರಂಭವಾಗಿದೆ. ನೋಡಿ, ಇವಾಗ ರಾಯಚೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಹಾಗೂ ಇಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ, ಹಾಗೆ ಹಾವೇರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ, ಇವಿಷ್ಟು ಜಿಲ್ಲೆಗಳಿಗೆ ಇದೀಗ ಮುಂದಿನ ಹಂತದಲ್ಲಿ ಅಂದ್ರೆ ಈ ಜಿಲ್ಲೆಗಳಿಗೆ ಬಿಲ್ಲಿಂಗ್ ಪ್ರೊಸೆಸ್ ಮತ್ತು ಡಿಬಿಟಿ ಪ್ರೊಸೆಸ್ ನಡೀತಾ ಇದೆ. ಅಂದ್ರೆ ಇವಾಗ ಪ್ರೆಸೆಂಟು ನಡೀತಾ ಇರುವಂಥದ್ದು ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ಈ ಎಲ್ಲ 31 ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ. ಆದರೆ ಈ ಜಿಲ್ಲೆಗಳ ಮಾಹಿತಿ ಮಾತ್ರ ನಮಗೆ ಲಭ್ಯವಾಗಿದೆ ಮತ್ತು ಇದರ ಜೊತೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ. ಸರ್ಕಾರದ ಮಾಹಿತಿಯ ಪ್ರಕಾರ ಮುಂದಿನ 7 ರಿಂದ 10 ದಿನಗಳ ಒಳಗೆ ಎಲ್ಲಾ ಫಲಾನುಭವಿಗಳಿಗೆ 4,000 ರೂಪಾಯಿ ಹಣ ಕ್ರೆಡಿಟ್ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ಗಾಬರಿ ಪಡಬೇಡಿ. ಯಾಕಂದ್ರೆ ಹಣ ಹಂತ ಹಂತವಾಗಿ ಬರ್ತಾ ಇದೆ. ಮೊದಲು ನಿಮ್ಮ ಈ ಕೆಲಸಗಳನ್ನ ಮಾಡಿ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಮೊದಲನೆಯದಾಗಿ ಮಾಡಬೇಕಾದಂತಹ ಕೆಲಸ ಏನಂತಂದ್ರೆ, ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಮತ್ತೆ ಕಳೆದ 2 ರಿಂದ 3 ತಿಂಗಳವರೆಗೂ ಕೂಡ ಯಾವುದೇ ರೀತಿಯ ಹಣ ಬಂದಿಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಗಾಬರಿ ಪಡಬೇಡಿ. ಯಾಕಂದ್ರೆ ಹಣ ಹಂತ ಹಂತವಾಗಿ ಬರುತ್ತದೆ. ಮೊದಲಿಗೆ ನೀವು ಈ ಕೆಲಸವನ್ನ ಆಗಿದನೇ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಡಿಬಿಟಿ ಕರ್ನಾಟಕ ಆಪ್ ಅನ್ನ ಓಪನ್ ಮಾಡಿ, ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. NPCI ಲಿಂಕ್ ಆಗಿರಲೇಬೇಕು ನಿಮಗೆ ಹಣ ಬರಬೇಕು ಅಂತಂದ್ರೆ. ಮತ್ತು ಬ್ಯಾಂಕ್ಗೆ ಹೋಗಿ NPCI ಲಿಂಕ್ ಮಾಡಿಸಿಕೊಳ್ಳಿ. ಇದು ತುಂಬಾನೇ ಮುಖ್ಯ ವೀಕ್ಷಕರೇ. ನೋಡಿ ಸ್ನೇಹಿತರೆ, ಮತ್ತೆ ಒಂದು ಬಾರಿ ಹೇಳ್ತಾ ಇದ್ದಾನೆ, 25 ಮತ್ತು 26ನೇ ಕಂತಿನ 4,000 ರೂಪಾಯಿ ಹಣ ಬಿಡುಗಡೆ ಆಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹಣ ಈಗಾಗಲೇ ಜಮೆ ಆಗುತ್ತಿದೆ. ಮುಂದಿನ ಕೆಲವು ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತಿದೆ. ಹೀಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ತಪ್ಪದೆ ಚೆಕ್ ಮಾಡಿ, ಮೆಸೇಜ್ ಚೆಕ್ ಮಾಡಿ, ಪಾಸ್ಬುಕ್ ಅಪ್ಡೇಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ. ಈ ಮಾಹಿತಿ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರು, ನಿಮ್ಮ ಊರಿನವರಿಗೆ ಶೇರ್ ಮಾಡಿ. ಅವರಿಗೂ ಕೂಡ 4,000 ರೂಪಾಯಿ ಹಣ ಬಂದಿರಬಹುದು. ಮುಖ್ಯವಾಗಿ ಕಾಮೆಂಟ್ ನಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಅಂತ. ನಿಮಗೆ 4,000 ರೂಪಾಯಿ ಹಣ ಬಂದಿದೆಯಾ ಅಥವಾ ಇಲ್ವಾ ಅಂತ. ನಿಮ್ಮ ಕಾಮೆಂಟ್ ಇತರರಿಗೂ ಕೂಡ ಸಹಾಯ ಆಗುತ್ತೆ. ಇಂತಹ ದಿನನಿತ್ಯ ಗೃಹಲಕ್ಷ್ಮಿ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ.